ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂಡೋ ಪಾಕ್ T20 ವಿಶ್ವಕಪ್ ಕದನ ಆರಂಭವಾಗಿದೆ. ಭಾರತದ ಪರ ಇಶಾನ್ ಕಿಶನ್ ಭರ್ಜರಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. 40 ಬಾಲ್ಗೆ 77 ರನ್ ಸಿಡಿಸಿದ್ದಾರೆ ಇಶಾನ್ ಕಿಶನ್. ಶೂನ್ಯ ಸುತ್ತಿ ಪೆವಿಲಿಯನ್ ಸೇರಿದ್ದಾರೆ ಅಭಿಷೇಕ್ ಶರ್ಮಾಗೆ ಸಾಕಷ್ಟು ನಿರೀಕ್ಷೆ ಇತ್ತು, ಆದರೆ ಆರಂಭದಲ್ಲಿಯೇ ವಿಕೆಟ್ ಕಳೆದುಕೊಂಡು ಈಗ ಟೀಮ್ ಇಂಡಿಯಾಗೆ ಇಶಾನ್ ಕಿಶನ್ ಆಸರಿಯಾಗಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಕೂಡ ಈ ಒಂದು ಮ್ಯಾಚ್ಗಾಗಿ ಕಾಯ್ತಾ ಇದ್ರು, ಯಾವಾಗ ಆರಂಭ ಆಗತ್ತೆ, ಯಾವ ರೀತಿಯಾಗಿ ಆಟವನ್ನ ಆಡ್ತಾರೆ ಅದನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ. 2026ರ T20 ವಿಶ್ವಕಪ್ನ ಗುಂಪು ಹಂತದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಈಗ ನಡೀತಾ ಇದೆ. ಈ ಪಂದ್ಯ ಕೊಲಂಬೋದ ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ನಡೀತಾ ಇದ್ದು, ಸೂಪರ್ 8 ಸುತ್ತಿಗೆ ಅರ್ಹತೆಯನ್ನ ಪಡೆಯುವುದಕ್ಕೆ ಈ ಪಂದ್ಯದ ಗೆಲುವು ಉಭಯ ತಂಡಗಳಿಗೆ ಅಗತ್ಯವಾಗಿರುವುದರಿಂದ ಎರಡು ತಂಡಗಳು ಶತಾಯಗತಾಯ ಗೆಲ್ಲುವಂತಹ ಇರಾದೆಯೊಂದಿಗೆ ಕಣಕ್ಕೆ ಇಳಿದಿದೆ. ಇದರ ಜೊತೆಗೆ ಟೀಮ್ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ತನ್ನ ಅಜೇಯ ಓಟವನ್ನ ಮುಂದುವರಿಸುವುದಕ್ಕೆ ನೋಡ್ತಾ ಇದೆ. ಪಂದ್ಯದ ಟಾಸ್ ಕೂಡ ನಡೆದಿದ್ದು, ಟಾಸ್ ಗೆದ್ದಂತಹ ಪಾಕಿಸ್ತಾನ ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಪಂದ್ಯದಲ್ಲಿ ಟಾಸ್ ಗೆದ್ದ ಪಾಕಿಸ್ತಾನ ನಾಯಕ ಸಲ್ಮಾನ್ ಅಲಿ ಆಗಾ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಟಾಸ್ ಬಳಿಕ ಮಾತನಾಡ್ತಾರೆ. ಸಲ್ಮಾನ್ ತಂಡದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಕಳೆದ ಪಂದ್ಯದಲ್ಲಿ ಆಡಿದ 11 ಆಟಗಾರರೇ ಈ ಪಂದ್ಯದಲ್ಲೂ ಆಡಲಿದ್ದಾರೆ. ಇತ್ತ ಟಾಸ್ ಸೋತ ಬಳಿಕ ಮಾತನಾಡಿದ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ತಂಡದಲ್ಲಿ 2 ಬದಲಾವಣೆಗಳಾಗಿರುವುದನ್ನು ಖಚಿತಪಡಿಸಿದ್ರು. ಅದರಂತೆ ಅಭಿಷೇಕ್ ಶರ್ಮಾ ಮತ್ತು ಕುಲ್ದೀಪ್ ಯಾದವ್ ಈ ಪಂದ್ಯದಲ್ಲಿ ಆಡ್ತಾ ಇದ್ದು, ಹರ್ಷದೀಪ್ ಸಿಂಗ್ ಮತ್ತು ಸಂಜು ಸ್ಯಾಮ್ಸನ್ ಪ್ಲೇಯಿಂಗ್ 11ರಿಂದ ಹೊರಬಿದ್ದಿದ್ದಾರೆ. T20 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ 9ನೇ ಮುಖಾಮುಖಿ ಇದು. ಹಿಂದಿನ 8 ಪಂದ್ಯಗಳಲ್ಲಿಯೂ ಕೂಡ ಭಾರತ 7ರಲ್ಲಿ ಗೆದ್ರೆ ಪಾಕಿಸ್ತಾನ 1ರಲ್ಲಿ ಅಷ್ಟೇ ಗೆದ್ದಿದೆ. ಇದರ ಅರ್ಥ ಭಾರತವು ಪಾಕಿಸ್ತಾನದ ಮೇಲೆ 7-1 ಅಂತರದಲ್ಲಿ ಮೇಲುಗೈಯನ್ನ ಸಾಧಿಸಿದೆ. ಹಾಗೆ ಉಭಯ ತಂಡಗಳು ಅಂತಾರಾಷ್ಟ್ರೀಯ T20 ಪಂದ್ಯಗಳಲ್ಲಿ 16 ಬಾರಿ ಮುಖಾಮುಖಿಯಾಗಿದ್ದು, ಇದರಲ್ಲಿ ಭಾರತ 12 ಪಂದ್ಯಗಳನ್ನು ಗೆದ್ದಿದೆ. ಇದು 2 ತಂಡಗಳ ನಡುವಿನ 17ನೇ ಮುಖಾಮುಖಿಯಾಗಿದ್ದು, ಭಾರತಕ್ಕೆ 13ನೇ ಗೆಲುವು ದಾಖಲಿಸುವಂತಹ ಅವಕಾಶ ಸಿಕ್ಕಿದೆ. ಇನ್ನು ಸೈಮ್ ಅಯೂಬ್, ಫರ್ಹಾನ್, ಸಲ್ಮಾನ್ ಆಗಾ, ಬಾಬರ್ ಆಜಂ, ಮೊಹಮ್ಮದ್ ಗವಾಜ್, ಶಾದಬ್ ಖಾನ್, ಫಹೀಮ್ ಅಶ್ರಫ್, ಉಸ್ಮಾನ್ ಖಾನ್, ಶಾಹೀನ್ ಅಫ್ರಿದಿ, ಅಬ್ರಾರ್ ಅಹಮದ್, ಉಸ್ಮಾನ್ ತಾರಿಕ್ ಪಾಕಿಸ್ತಾನ ತಂಡದಲ್ಲಿದ್ದಾರೆ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ಶಿವಂ ದುಬೆ, ಕುಲ್ದೀಪ್ ಯಾದವ್, ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ ಭಾರತದ ತಂಡದ ಆಟಗಾರರಾಗಿದ್ದಾರೆ. ಹಾಗಾಗಿ ಅಭಿಮಾನಿಗಳು ಕೂಡ ಸಾಕಷ್ಟು ಪೂಜೆ ಅಭಿಷೇಕಗಳನ್ನ ಬೆಳಗ್ಗೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಭಾರತ ಗೆದ್ದು ಬೀಗಲಿ ಅನ್ನುವಂತಹ ನಿಟ್ಟಿನಲ್ಲಿ, ಪುಟ್ಟ ಮಕ್ಕಳು ಕೂಡ ಭಾರತ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಿಸಿದ್ರು. ಅದೇ ರೀತಿಯಾಗಿ ಈಗ ಆಟ ಕೂಡ ಆರಂಭ ಆಗಿದೆ. ಭಾರತದ ಪರ ಇಶಾನ್ ಕಿಶನ್ ಭರ್ಜರಿಯಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಶೂನ್ಯ ಸುತ್ತಿ ಅಭಿಷೇಕ್ ಶರ್ಮಾ ಪೆವಿಲಿಯನ್ ಸೇರಿದ್ದಾರೆ. ಟೀಮ್ ಇಂಡಿಯಾಗೆ ಇಶಾನ್ ಕಿಶನ್ ಇದೀಗ ಆಸರಿಯಾಗಿದ್ದಾರೆ.